ಯಾರಿಗೆ ಯಾವಾಗ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳಲು ಅಸಾಧ್ಯ. ಇನ್ನ ಕೆಲವರು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿರ್ತಾರೆ. ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬೇಡ್ತಿದ್ದ ಸಾಮಾನ್ಯ ಮಹಿಳೆಯೊಬ್ಬಳು ಬಾಲಿವುಡ್ ಸಿನಿಮಾದ ಹಾಡಿಗೆ ಧ್ವನಿಯಾಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ರಸ್ತೆ ಬದಿ ಕಚ್ಚಾ ಬಾದಾಮ್ ಎಂದು ಹೇಳುತ್ತಾ ಕಡಲೆ ಬೀಜ ಮಾರ್ತಾ ಇದ್ದ ವ್ಯಕ್ತಿಯ ಹಾಡಿಗೆ ಇಡೀ ಭಾರತವೇ ಹೆಜ್ಜೆ ಹಾಕಿತ್ತು. ಇದೆಲ್ಲದರ ಜೊತೆ ಕೆಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಟ್ರೆಂಡಿಂಗ್ ರೀಲ್ಸ್ ಮಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುತ್ತವೆ. ಇದೀಗ ಅಂತಹದ್ದೇ ಒಂದು ವಿಡಿಯೋ ಟ್ರೆಂಡ್ ಆಗ್ತಿದೆ. ಹೌದು, ಕೆಲ ಡೆಲಿವರಿ ಬಾಯ್ಗಳು ತಾವು ಕೆಲಸ ಮಾಡುತ್ತಾ ತಮ್ಮ ದಿನನಿತ್ಯದ ಜೀವನ ಶೈಲಿಯನ್ನ ರೆಕಾರ್ಡ್ ಮಾಡುತ್ತಾ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ತಿರ್ತಾರೆ. ಕೆಲ ತಿಂಗಳ ಹಿಂದೆ ಸೈಕಲ್ ಮೇಲೆ ಬಂದಂತಹ ಡೆಲಿವರಿ ಬಾಯ್ಗೆ ಗ್ರಾಹಕರೊಬ್ಬರು ಹೆಚ್ಚುವರಿ ಹಣ ನೀಡಿ ಗಮನ ಸೆಳೆದಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ತಾಯಿಯೊಬ್ಬಳು ಪುಟ್ಟ ಮಗುವಿನ ಜೊತೆ ಆಹಾರ ಸರಬರಾಜು ಮಾಡ್ತಾ ಇದ್ರು. ಇದೀಗ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಸೈಕಲ್ ಮೇಲೆ ಫುಡ್ ಡೆಲಿವರಿ ಮಾಡ್ತಾ ಇದ್ದ ವ್ಯಕ್ತಿಯ ಅದೃಷ್ಟ ಕುಲಾಯಿಸಿದೆ. ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ ಸೈಕಲ್ ಮೇಲೆ ಆಹಾರ ಪೂರೈಸುವ ಕೆಲಸ ಮಾಡ್ತಿರ್ತಾನೆ. ಫುಡ್ ತೆಗೆದುಕೊಂಡು ಗ್ರಾಹಕರಿಗೆ ನೀಡಲು ಯುವಕ ಹೋಗ್ತಿರ್ತಾನೆ. ಗ್ರಾಹಕರ ಅಡ್ರೆಸ್ ಬರ್ತಾ ಇದ್ದಂತೆ ಸೈಕಲ್ ನಿಲ್ಲಿಸಿ ಕಟ್ಟಡದೊಳಗೆ ಹೋಗುತ್ತಾನೆ. ಈ ಸಮಯದಲ್ಲಿ ಕಾರ್ನಿಂದ ಹೊರಬಂದ ವ್ಯಕ್ತಿ ಸೈಕಲ್ ಮೇಲಿರುವ ಫುಡ್ ಬಾಕ್ಸ್ನಲ್ಲಿ ಹಣದ ಕಂತೆಯುಳ್ಳ ಲಕೋಟಿ ಇರಿಸಿ ಹೋಗುತ್ತಾನೆ. ಲಕೋಟಿ ಮೇಲೆ ನಿಮ್ಮ ಹೊಸ ಬೈಕ್ಗಾಗಿ ಎಂದು ಬರೆಯಲಾಗುತ್ತದೆ. ಆಹಾರ ಕೊಟ್ಟ ಬಳಿಕ ಮತ್ತೊಂದು ಆರ್ಡರ್ ಸ್ವೀಕರಿಸುವ ಯುವಕ ಹೋಟೆಲ್ನತ್ತ ಹೋಗ್ತಿರ್ತಾನೆ. ಅಲ್ಲಿಯವರೆಗೂ ಆತನ ಬಾಕ್ಸ್ನಲ್ಲಿ ಕಂತೆ ಹಣವಿರುವ ವಿಷಯ ಗೊತ್ತಿರಲ್ಲ. ಮತ್ತೊಂದು ಆರ್ಡರ್ ಸ್ವೀಕರಿಸಿ ಫುಡ್ ಬಾಕ್ಸ್ನಲ್ಲಿರುವಾಗ ಅಲ್ಲಿರುವ ಪಾಕೆಟ್ ತೆಗೆದು ನೋಡ್ತಾನೆ. ಅದರೊಳಗೆ ಇರುವಂತಹ ಹಣವನ್ನು ನೋಡಿ ಖುಷಿಯಿಂದ ದೇವರಿಗೆ ನಮಸ್ಕರಿಸ್ತಾನೆ. ನಂತರ ಡೆಲಿವರಿ ಬಾಯ್ ತನ್ನದಾದ ಸ್ಕೂಟಿ ಖರೀದಿಸಿ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡ್ತಿರೋದನ್ನ ಅಂತ್ಯದಲ್ಲಿ ತೋರಿಸಲಾಗಿದೆ.